ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇದು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ದೆಲ್ಲ ಆಯಿತು. ಈ ಕಡೆ ನೋಡಿ, ಬೆಳಗ್ಗೆ 7:30 ಆಗಿದೆ ಟೈಮು. ಎಷ್ಟು ಮಂಜು ಹಿಡ್ದಿದೆ ಅಂತ. ನೈಟೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇವಾಗ ಏಳ್ಳಿಕಾಯಿ ಮಸಾಲೆ ಚಿತ್ರಾನ್ನ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಆಗಲೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊಬ್ಬರಿ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದೇ ಮಿಕ್ಸಿ ಜಾರ್ಗೆ ಒಂದು 2 ಇಂಚಾಗಷ್ಟು ಶುಂಠಿ, ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 2 ಕಡ್ಡಿ ಅಷ್ಟು ಕರಿಬೇವು, ಆಗಲೇ ರುಬ್ಬಿಟ್ಕೊಂಡಿದ್ನಲ್ವ ಕೊಬ್ಬರಿ ಮಿಕ್ಸಿ ಜಾರಲ್ಲಿ, ಅದನ್ನೇ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಬಿಟ್ಕೊಂಡಿದ್ದೀನಿ. ಮಸಾಲ ರುಬ್ಬಿಟ್ಕೊಂಡಾದ್ಮೇಲೆ ಈ ಕಡೆ ಏಳ್ಳಿಕಾಯಿ ಒಂದು ಚೆನ್ನಾಗಿ ಹಣ್ಣಾಗಿದೆ, ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿರೋ ಬೀಜ ಎಲ್ಲ ತೆಕ್ಕೋಬೇಕು. ಈ ಕಡೆ ಒಗ್ಗರಣೆಗೆ ಅಂತ ಸ್ವಲ್ಪ 1-2 ಚಮಚಷ್ಟು ಕಡಲೆಬೇಳೆ, 1-2 ಚಮಚಷ್ಟು ಕಡಲೆಬೀಜ, 1-2 ಚಮಚಷ್ಟು ಉದ್ದಿನಬೇಳೆ, ಸಾಸಿವೆ, ಅರಿಶಿನ, ಏಳ್ಳಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಈ ಕಡೆ ರುಬ್ಬಿಟ್ಕೊಂಡಿರೋ ಮಸಾಲೆ. ಇದಿಷ್ಟು ರೆಡಿ ಮಾಡಿದ್ದಾದಮೇಲೆ ಈ ಕಡೆ ಬಾಣಲೆ ಬಿಸಿಗಿಟ್ಟಿದ್ದೀನಿ. ಅದಕ್ಕೆ ಒಂದು 4-5 ಚಮಚಷ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಚಿಟಪಟ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಇಷ್ಟನ್ನು ಒಂದೇ ಸರಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಇದಿಷ್ಟು ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿ ಹುರ್ಕೊಂಡಾದ್ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ನಲ್ಲ, ಆ ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ಸ್ಮೆಲ್ಲು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಲೆ. ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಿಷ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ಮಸಾಲೆಯಲ್ಲೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಡಾದ್ಮೇಲೆ ಅದಕ್ಕೆ ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಾದ್ಮೇಲೆ ಗ್ಯಾಸ್ ಆಫ್ ಮಾಡ್ಕೊಬೇಕು. ಏಳ್ಳಿಕಾಯಿ ಅವಾಗ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಈ ಗೊಜ್ಜಿಗೆ ಹಿಂಡ್ಕೊತಾ ಇದ್ದೀನಿ. ಪೂರ್ತಿ ಏಳ್ಳಿಕಾಯಿ ಹಿಂಡ್ಕೊತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡಬೇಕು, ಇಲ್ಲಾಂದರೆ ಕಹಿ ಬಂದ್ಬಿಡುತ್ತೆ. ಪೂರ್ತಿ ಏಳ್ಳಿಕಾಯಿ ಹಾಕಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಏಳ್ಳಿಕಾಯಿ ಮಸಾಲ ಚಿತ್ರಾನ್ನ ರೆಡಿ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಏಳ್ಳಿಕಾಯಿ ಮಸಾಲ ಚಿತ್ರಾನ್ನ ರೆಡಿ. ನಿಮಗೊಂದು ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಒಂದು ಸಲ ಟ್ರೈ ಮಾಡಿ. ಮತ್ತು ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನನ್ನ ಮಗಳಿಗೆ ಡ್ರಾಯಿಂಗ್ ಮಾಡೋಕ್ಕೆ ಅಂತ ಕೊಟ್ಟು ಕಳಿಸಿದ್ದಾರೆ ಸ್ಕೂಲಲ್ಲಿ. ಇವತ್ತು ಯಾವ ಥರ ಡ್ರಾಯಿಂಗ್ ಮಾಡಿದ್ದಾಳೆ ನೋಡಿ. ಇದೆಲ್ಲ ನಾನು ಹೇಳ್ಕೊಟ್ಟೆ, ಈ ಕಡೆದು ಅವರಪ್ಪ ಹೇಳ್ಕೊಡ್ತವ್ರೆ ಬರೆಯೋಕ್ಕೆ.
ಹಸಿ ತೊಗರಿ ಕಾಳು ಹಾಕಿ ಹುಳಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಬಿಸಿಗೆ. ಈ ಕಡೆ ತೊಗರಿ ಕಾಳು ಮತ್ತು ಒಂದು ಸ್ವಲ್ಪ ಬೀನ್ಸು, ಒಂದು ಆಲೂಗಡ್ಡೆ ಇದಿಷ್ಟನ್ನು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನೀರು ಹಾಕಿ ಈ ಕಡೆ ಮಸಾಲೆಗೆ ಅಂತ ಒಂದು ಟೊಮಟೊ, ಒಂದು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ ತುರಿ ಇದಿಷ್ಟನ್ನು ಮಸಾಲೆಗೆ ನೀರು ಬಿಸಿ ಆಗಿದ್ದಾಯಿತು. ಈ ಕಡೆ ಆಲೂಗಡ್ಡೆ, ಬೀನ್ಸು, ಹಸಿ ತೊಗರಿ ಕಾಳೆಲ್ಲ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಬೇಯಕ್ಕೆ. ಇಲ್ಲಿ ಮಸಾಲೆಗೆ ಅಂತ ಒಂದು ಈರುಳ್ಳಿ, ಒಂದು ಟೊಮಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಸೊ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕೊಬ್ಬರಿ, 1.5 ಸ್ಪೂನಷ್ಟು ಸಾಂಬಾರು ಪೌಡರು, ಆವಾಗೇ ಮಸಾಲೆಗೆ ಅಂತ ಹುರಿದಿಟ್ಕೊಂಡಿದ್ನಲ್ಲ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ. ಸ್ವಲ್ಪ ನೀರು ಇದಿಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ. ಈ ಕಡೆ ತೊಗರಿಕಾಳು, ಬೀನ್ಸು, ಆಲೂಗಡ್ಡೆ ಬೇಯಕ್ಕಿಕ್ಕಿದ್ನಲ್ಲ ಸ್ವಲ್ಪ ಬೆಂದಿದೆ. ಅದಕ್ಕೆ ಮಸಾಲೆ ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ತೊಗರಿಕಾಳು, ಬೀನ್ಸು, ಆಲೂಗಡ್ಡೆ ಎಲ್ಲ ಹಾಕಿ ಬೇಕಾದ್ರೆ ಕುಕ್ಕರಲ್ಲಿ ಒಂದು ವಿಸಿಲ್ ಹೊಡೆಸ್ಕೊಬೋದು. ನಾನಿಲ್ಲಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಟೇಸ್ಟ್ ಚೆಕ್ ಮಾಡಿ ಉಪ್ಪು ಬೇಕಿದ್ರೆ ಹಾಕ್ಕೋಬೋದು. ಇವಾಗ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ. 1-2 ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ಕುದಿಯೋಷ್ಟರಲ್ಲಿ ಮುದ್ದೆಗೆ ಇಟ್ಟಿದ್ದೆ ನೋಡಿ. ಸಾಂಬಾರು 2 ಕುದಿ ಬಂದಾಯಿತು. ಕಾಳು, ಆಲೂಗಡ್ಡೆ ಎಲ್ಲ ಬೆಂದಿದೆ. ಕಾಳೆಲ್ಲ ಬೆಂದಿದೆ ಚೆನ್ನಾಗಿ. ಸಾಂಬಾರು ಚೆನ್ನಾಗಿ ಕುದಿ ಬಂದಿದ್ದಾಯಿತು. ಸಾಂಬಾರು ತೆಗೆದು ಸೈಡ್ಗಿಟ್ಟು ಒಗ್ಗರಣೆಗೆ ಹಾಕ್ಕೊತಾಯಿದ್ದೀನಿ. ಆವಾಗಲೇ ಮಸಾಲೆ ಹುರ್ಕೊಂಡಿದ್ನಲ್ಲ ಅದರಲ್ಲೇ ಸ್ವಲ್ಪ ಎಣ್ಣೆ ಇತ್ತು. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು ಇದಿಷ್ಟನ್ನು ಹಾಕಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ. ಹಸಿ ತೊಗರಿಕಾಳು, ಆಲೂಗಡ್ಡೆ, ಬೀನ್ಸ್ ಹುಳಿ ಸಾಂಬಾರು ರೆಡಿ ಆಯಿತು. ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು ಸಾಂಬಾರು. ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಹೇಳಿ. ಸಾಂಬಾರಿಗೆ ಇವತ್ತು ಕಾಂಬಿನೇಷನಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ಅಕ್ಕಿ ಎಲ್ಲ ಬೆಂದಾಯಿತು. ಹಸಿಟ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿಟ್ಟಾದಮೇಲೆ ಮುದ್ದೆ ತಿರ್ಗಿಸ್ಕೊಂಡ್ರೆ ರೆಡಿ ಆಗುತ್ತೆ ಮುದ್ದೆ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ತಿರ್ಗಿಸ್ಕೊತ. ಮುದ್ದೆ ಚೆನ್ನಾಗಿ ಸಿಗೋದಾಯಿತು. ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡಾದ್ಮೇಲೆ ಮುದ್ದೆ ಕಟ್ಕೊತಾ ಇದ್ದೀನಿ. ನೋಡಿ ಮುದ್ದೆ ರೆಡಿ. ತೊಗರಿಕಾಳು ಹುಳಿ ಸಾಂಬಾರು ಜೊತೆ ಮುದ್ದೆ ಸೂಪರ್ ಕಾಂಬಿನೇಷನ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿ ಮುದ್ದೆ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುದ್ದೆ ಸಾಂಬಾರು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.